ಆತ ಸಾಕ್ಷಿ ಅಂತ ಬಂದ. ಸಾಕ್ಷಿಯಿಂದ ಈಗ ಆರೋಪಿಯಾಗಿದ್ದಾನೆ ಅನಾಮಿಕ ದೂರುದಾರ. ಈಗಾಗಲೇ SIT ಇಂದ ಬಂಧನಕ್ಕೊಳಗಾಗಿದ್ದಾನೆ ದೂರುದಾರ. ದೂರುದಾರನ ಹೆಸರು CN ಚೆನ್ನಯ್ಯ ಆಲಿಯಾಸ್ ಚೆನ್ನ. ಸದ್ಯ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖನಾಗಿದ್ದಾನೆ ಚೆನ್ನ. ಸದ್ಯ ಚೆನ್ನಯ್ಯನನ್ನ ಬಂಧಿಸಿದ್ದು ಕೋರ್ಟ್ಗೆ ಹಾಜರುಪಡಿಸುವಂತ ಪ್ರಕ್ರಿಯೆ ಆಗತ್ತೆ. ಕೆಲವೇ ಹೊತ್ತಲ್ಲೇ ಕೋರ್ಟ್ಗೆ ಕರೆದೊಯ್ತಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಸುದೀರ್ಘ ವಿಚಾರಣೆ ಆತನಿಗೆ. ನೀನು ತೋರಿಸಿರುವಂಥ ಜಾಗಗಳಲ್ಲಿ ಏನೂ ಸಿಕ್ಕಿಲ್ವಲ್ಲಪ್ಪ, ಯಾವ ರೀತಿ ನೀನು ಕಂಪ್ಲೇಂಟ್ನ ಕೊಟ್ಟೆ, ಯಾರಿದ್ದಾರೆ ಇದ್ರ ಹಿಂದೆ ಹೇಳು, ಏನು ಮಾಡಿದ್ಯಾ ನೀನು ಹೇಳ್ತಾ ಇರೋದೆಲ್ಲ ನಿಜಾನ ಸುಳ್ಳ, ಎಲ್ಲವನ್ನ ಕೂಡ ಪ್ರಶ್ನೆಯ ಮೂಲಕ SIT ತಂಡದ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಆತನ ಹೆಸರು ರಿವೀಲ್ ಆಗಿದೆ. ಇಷ್ಟು ದಿನ ನಾವು ಅನಾಮಿಕ ದೂರುದಾರ ಅಂತ ಹೇಳ್ತಾ ಇದ್ವಲ್ಲ, ಆತನ ಹೆಸರು ಚಿನ್ನಯ್ಯ ಆಲಿಯಾಸ್ ಚೆನ್ನ. ಈಗ ದೂರುದಾರನ ಬಂಧನ ಆಗಿದೆ. ಆತ ಬಂದಿದ್ದು ನಾನು ಕೇವಲ ಸಾಕ್ಷಿ ಅಂತ, ಸಾಕ್ಷಿಯಾಗಿ ಬಂದಿದ್ದೇನೆ ಅಂತ ಹೇಳಿದ್ದ. ಈಗ ಆತನೇ ಆರೋಪಿಯಾಗಿದ್ದಾನೆ. ಕಾರಣ ಏನು ಅಂತ ಹೇಳಿದ್ರೆ ಆತ ಬೇರೆ ಯಾರ ಹೆಸರು ಹೇಳ್ತಾ ಇಲ್ಲ. ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗತ್ತೆ, ಆತ ಕೇವಲ ಪಾತ್ರಧಾರಿ. ಇದ್ರ ಹಿಂದೆ ಸೂತ್ರಧಾರಿ ಯಾರಿದ್ದಾರೆ ಅನ್ನೋದನ್ನ ಖುದ್ದು ಪಾತ್ರಧಾರಿನೇ ಬಾಯಿ ಬಿಡಬೇಕಾಗುತ್ತೆ. ನನ್ನ ಕೈನಲ್ಲಿ ಇಷ್ಟೆಲ್ಲ ಮಾಡಿಸಿದ್ದು ಯಾರು ಅಂತ ನಮ್ಮ ಪ್ರತಿನಿಧಿ ಕಿರಣ್ ಉಲ್ಲೇಖ ಮಾಡ್ತಾ ಇದ್ರು, ವಿವರಣೆ ನೀಡ್ತಾ ಇದ್ರು. ಬುರುಡೆಯನ್ನು ತಂದಿದ್ದು ಎಲ್ಲಿ ಅಂತ SIT ತಂಡದ ಅಧಿಕಾರಿಗಳು ಕೇಳಿದ್ರೆ ಆತ ಇದು ತಂದಿದ್ದಲ್ಲ, ನನಗೆ ಯಾರೋ ಕೊಟ್ಟರು ಅಂತ ಹೇಳಿದ್ನಂತೆ. ಅವತ್ತಿಂದಲೇ ನಿನಗೆ ಈ ಬುರುಡೆ ಯಾರು ಕೊಟ್ಟರು ಅಂತ ಹೇಳು ಅನ್ನೋ ಒಂದು ವಿಷಯವನ್ನು ಪ್ರಶ್ನೆಯಾಗಿ SIT ತಂಡದ ಅಧಿಕಾರಿಗಳು ಕೇಳ್ತಾ ಇದ್ರು ಈ ದೂರುದಾರನನ್ನು. ನಾನು ಇನ್ನು ಮುಂದೆ ಅನಾಮಿಕ ದೂರುದಾರ ಅಂತ ಉಲ್ಲೇಖ ಮಾಡಲ್ಲ ಆತನನ್ನು. ಚಿನ್ನಯ್ಯ ಆಲಿಯಾಸ್ ಚೆನ್ನ ದೂರುದಾರನ ಹೆಸರು. ಈಗ ಅದು ರಿವೀಲ್ ಆಗಿದೆ. ಕೋರ್ಟ್ಗೆ ಕೊಟ್ಬಿಟ್ಟು ಬಾ ಈ ಬುರುಡೆ ಯಾರಿಂದ ಬಂತು ಅನ್ನೋದನ್ನು ಹೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರಂತೆ ಆತನ ಹಿಂದೆ. ಹಾಗಾದರೆ ಈತ ಕೇವಲ ಪಾತ್ರಧಾರಿ, ಸೂತ್ರಧಾರಿ ಯಾರು? ಬುರುಡೆ ತಂದು ಕೊಟ್ಟಿದ್ದು ಯಾರು ಈತನಿಗೆ ಅದು ಗೊತ್ತಾಗಲೇಬೇಕಲ್ಲ. ಯಾರೋ ಏಕಾಏಕಿ ಒಂದು ಬುರುಡೆ ತೊಗೊಂಬಂದು ಕೊಟ್ಟು ಕೋರ್ಟಿಗೆ ತೊಗೊಂಡೋಗಿ ಕೊಡು ಅಂತ ಹೇಳಿದ್ರೆ ಕೊಟ್ಬಿಡ್ತಾರ ಯಾರಾದರೂ? ಇಲ್ಲ ಅಲ್ವಾ? ಸೊ ಈತ ಕೇವಲ ಪಾತ್ರಧಾರಿ. ಇದು ಹಿಂದೆ ಸೂತ್ರಧಾರಿ ಯಾರೋ ಒಬ್ಬರು ಇದ್ದಾರೆ. CN ಚಿನ್ನಯ್ಯನ ಬಂಧಿಸಿದ್ದಾರೆ ಈಗ SIT ತಂಡದ ಅಧಿಕಾರಿಗಳು. CN ಚಿನ್ನಯ್ಯ ಆಲಿಯಾಸ್ ಚಿನ್ನ ಬಂಧನ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಸಾಕ್ಷಿಯಾಗಿದ್ದ ಇಷ್ಟು ದಿನ ಇವನು, ಈಗ ಏಕಾಏಕಿ ಆರೋಪಿ ಆಗಿಬಿಟ್ಟಿದ್ದಾನೆ. ಕೋರ್ಟ್ ಮುಂದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆತನನ್ನು ಹಾಜರು ಕೂಡ ಪಡಿಸುವಂಥ ಪ್ರಕ್ರಿಯೆ ಮಾಡ್ತಾರೆ. ಹಾಗಾದರೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಪ್ರಕ್ರಿಯೆಗಳು? ನೀವು ಸ್ಥಳದಲ್ಲಿ ಇದ್ದೀರಿ, ವಿವರಣೆಯನ್ನು ನೀಡೋದಾದರೆ ಕಿರಣ್. ಮಧು, ಈಗಾಗಲೇ ಆತನನ್ನ ಬಂಧಿಸಲಾಗಿದೆ. ಹಾಗೇನೆ ಆತನನ್ನ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಪೊಲೀಸ್ ತಮ್ಮ ಕಸ್ಟಡಿಗೆ ತಗೊಳ್ಳುವಂತಹ ಪ್ರಕ್ರಿಯೆ ನಡೆಯುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಏನು ಈ ಒಂದು ಪ್ಲಾಟ್, ಏನು ಈ ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ವಿವರ ಪೊಲೀಸರಿಗೆ ಒಂದು ವರದಿಯ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ SIT ತನ್ನ ವರದಿಯನ್ನ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಮತ್ತೆ ವಶಕ್ಕೆ ತಗೊಂಡು ಎಲ್ಲವನ್ನ ವಿಡಿಯೋಗ್ರಫಿ ಮಾಡಿಕೊಂಡು ಹಾಗೇನೆ ಅದನ್ನ ದಾಖಲೀಕರಣ ಮಾಡ್ಕೊಳ್ಬೇಕಾದಂತಹ ಪ್ರಕ್ರಿಯೆ ಆಗಬೇಕು. ಈಗ ಈ ಹಿನ್ನೆಲೆಯಲ್ಲಿ ಆತನನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಕೆಲವು ಈಗ ಭದ್ರತೆ ಕೂಡ ಒದಗಿಸಬೇಕು. ಭದ್ರತೆಯ ದೃಷ್ಟಿಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ SITಗೆ ಪೊಲೀಸರು, ಇಲ್ಲೇ ಸ್ಥಳೀಯ ಪೊಲೀಸರು ಭದ್ರತೆ ಕೊಡಬೇಕಾಗುತ್ತೆ. ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂತದ್ದು. ಹಾಗೇನೆ ಈಗಾಗಲೇ ಜಿತೇಂದ್ರ ಕುಮಾರ್ ದಯಾಮ, ಈ ಪ್ರಕರಣದ ತನಿಖಾಧಿಕಾರಿ IO, ಅವರು ಈಗಾಗಲೇ ಬಂದಿದ್ದಾರೆ. ಮತ್ತೆ ಈ SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ನಿರ್ದೇಶನದಂತೆ ಎಲ್ಲ ಈ ತನಿಖೆ ನಡೆದಿರುವಂತದ್ದು, ವಿಚಾರಣೆ ನಡೆದಿರುವಂತದ್ದು, ನಿನ್ನೆ ಕೂಡ ತೀವ್ರ ವಿಚಾರಣೆ ನಡೆಸಿದ್ದು ಅವರ ನಿರ್ದೇಶನದಂತೆ ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲವೂ ಈಗ ಸತ್ಯಾಸತ್ಯತೆಗಳು ಆರ್ ಪಾರ್ ಅಂತಾನೆ ಹೇಳ್ಬೋದು. ಏನೇನು ಆಗ್ಬೇಕು, ಏನೇನು ಬಂದಿದೆ ಹೊಸದು, ಈಗ ಏನೆಲ್ಲ ಸತ್ಯಗಳು ಹೊರಗೆ ಬರಬೇಕು ಅದೆಲ್ಲ ಬಂದಿದೆ. ಕೆಲವನ್ನು ಇನ್ನೂವರೆಗೂ ರಿವೀಲ್ ಮಾಡಲಾಗಿಲ್ಲ. ಯಾಕಂತ ಹೇಳಿದ್ರೆ ಗೋಪ್ಯತೆ ದೃಷ್ಟಿಯಿಂದ ಅದನ್ನ ಗೋಪ್ಯತೆಯನ್ನು ಕಾಪಾಡಲಾಗಿದೆ ಆ ಮಾಹಿತಿಗಳ ವಿಚಾರದಲ್ಲಿ. ಆದರೆ SIT ಅಧಿಕಾರಿಗಳ ತಂಡ ಕೆಲವು ಭಾಗಗಳಿಗೆ ಹೋಗಿದೆ. ಅಲ್ಲಿ ಆತನ ದೂರುದಾರನ ಕೆಲವು ಮಾಹಿತಿಗಳನ್ನ ಈಗಾಗಲೇ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಅದರ ನಂತರ ಯಾರೆಲ್ಲ ಆತನನ್ನ ಭೇಟಿ ಮಾಡಿದ್ದು, ಎಲ್ಲಿ ಭೇಟಿ ಮಾಡಿದ್ದು, ಒಂದು ವೇಳೆ ಆತನಿಗೆ
ಹಣದ ಆಮಿಷ ಕೊಟ್ಕೊಂಡು ಇದೆಲ್ಲ ಮಾಡಿಸಲಾಗಿದೆಯಾ, ಒಂದು ವೇಳೆ ಹಣದ ಆಮಿಷ ಕೊಟ್ಟರೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿಯ ಪ್ರಕಾರ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಅದನ್ನ SIT ಅಧಿಕಾರಿಗಳು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಕನ್ಫರ್ಮ್ ಮಾಡ್ಬೇಕಷ್ಟೇ. ಮಧು, ಕಿರಣ್, ಈಗಾಗಲೇ ಪಾತ್ರಧಾರಿಯ ಹಿಂದೆ ಸೂತ್ರಧಾರಿ ಯಾರೋ ಇದ್ದಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಈ ಒಬ್ಬ ದೂರುದಾರ ಏನ್ ಇದ್ದಾನೆ, ಚೆನ್ನ, ಈ ಚೆನ್ನನನ್ನ ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ? ಈಗಾಗಲೇ SIT ಅಧಿಕಾರಿಗಳು ತೆರಳುತ್ತಾ ಇರುವಂತದ್ದು ನೀವು ನೋಡಬಹುದು. SIT ಅಧಿಕಾರಿಗಳು ಈಗಾಗಲೇ ಹೋಗ್ತಾ ಇದ್ದಾರೆ, ಈಗಾಗಲೇ ನ್ಯಾಯಾಲಯದ ಕಡೆಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಮಧು, ಮತ್ತೆ ಸಂಪರ್ಕ ಮಾಡ್ತೀನಿ. ಈಗಾಗಲೇ ಆತನನ್ನ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತಾ ಇದೆ, ನೋಡಬಹುದು ನೀವು. ಈಗಾಗಲೇ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ವಿವರಣೆ ನೀಡ್ತಾ ಇದ್ರು ನೋಡಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ ನೀವು ಕೂಡ. CN ಚಿನ್ನಯ್ಯ ಆಲಿಯಾಸ್ ಚೆನ್ನ ಸದ್ಯ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖನಾಗಿದ್ದಾನೆ. ಚೆನ್ನ ಅವನು ಸಾಕ್ಷಿಯಾಗಿದ್ದ, ಈಗ ಆರೋಪಿಯಾಗಿದ್ದಾನೆ. ಆತನನ್ನ ಬಂಧಿಸಿದ್ದಾರೆ SIT ಅಧಿಕಾರಿಗಳು. ಕೆಲವೇ ನಿಮಿಷಗಳಲ್ಲಿ ಆತನನ್ನ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸ್ತಾರೆ. ಆತನ ಬಂಧನ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದ ಸುದೀರ್ಘ ವಿಚಾರಣೆಯನ್ನ ಮಾಡಲಾಗಿತ್ತು. ಕೋರ್ಟ್ನತ್ತ ಈಗ ಚೆನ್ನನನ್ನ ಕರೆದುಕೊಂಡು SIT ತಂಡದ ಅಧಿಕಾರಿಗಳು ಹೋಗಿದ್ದಾರೆ. ಈತನನ್ನ ಬಂಧಿಸಿರೋದು ಯಾಕೆ ಅನ್ನೋ ಕಾರಣವನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ SIT ಅಧಿಕಾರಿಗಳು ಇಡ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರು ಈತನನ್ನ ಬಂಧನಕ್ಕೆ ಒಳಪಡಿಸ್ತಾರ ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲ ಕೇಳಿಸಿರುವಂತ ಪ್ರಕರಣ ಇದು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನಾಮಿಕ ಇದ್ದ ಆತನ ಹೆಸರು ಈಗ ರಿವೀಲ್ ಆಗಿದೆ. CN ಚಿನ್ನಯ್ಯ ಆಲಿಯಾಸ್ ಚೆನ್ನನನ್ನ ನಿನ್ನೆ ಮಧ್ಯಾಹ್ನದಿಂದ ಸಾಕಷ್ಟು ಸುದೀರ್ಘವಾದಂಥ ವಿಚಾರಣೆಗೆ SIT ತಂಡದ ಅಧಿಕಾರಿಗಳು ಒಳಪಡಿಸಿದ್ರು. ಈಗ ಆತನ ಬಂಧನ ಆಗಿದೆ. ಬಂಧನ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಇರುತ್ತೆ, ನೇರವಾಗಿ ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಕೋರ್ಟ್ ಆವರಣಕ್ಕೆ CN ಚಿನ್ನಯ್ಯ ಆಲಿಯಾಸ್ ಚೆನ್ನನನ್ನ SIT ತಂಡದ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿತ್ತು. ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ ಅದನ್ನು ನೋಡ್ತಾ ಇದ್ದೀರಿ ನೋಡಿ. ಮಾಸ್ಕ್ ಮ್ಯಾನ್ ಏನ್ ಇದ್ದ ಆತ ಬೇರೆ ಯಾರು ಅಲ್ಲ, CN ಚಿನ್ನಯ್ಯ ಆಲಿಯಾಸ್ ಚೆನ್ನನನ್ನ ಈಗ SIT ತಂಡದ ಅಧಿಕಾರಿಗಳು ಬಂಧಿಸಿದ್ದಾರೆ. ಕೋರ್ಟ್ಗೆ ಕೆಲವೇ ನಿಮಿಷಗಳಲ್ಲಿ ಹಾಜರುಪಡಿಸ್ತಾರೆ. ಕೋರ್ಟ್ ಆವರಣಕ್ಕೆ ಆತನನ್ನ ಕರೆತಂದಿದ್ದಾರೆ. ಇಷ್ಟು ದಿನ ನಮ್ಗೆ ಆತನ ಹೆಸರು ಗೊತ್ತಿರಲಿಲ್ಲ, ಅನಾಮಿಕ ದೂರುದಾರ ಅಂತ ಹೇಳ್ತಾ ಇದ್ವಿ, ಮಾಸ್ಕ್ ಮ್ಯಾನ್ ಅಂತ ಹೇಳ್ತಾ ಇದ್ವಿ. ಈಗ ಮಾಸ್ಕ್ ಮ್ಯಾನ್, ಅನಾಮಿಕ ದೂರುದಾರ ಅನ್ನೋದ್ರಿಂದ ಆ ಒಂದು ಹಣೆ ಪಟ್ಟಿಯಿಂದ ಆತ ಕಳಿಸ್ಕೊಂಡಿದ್ದಾನೆ. ಆತನ ಹೆಸರು ರಿವೀಲ್ ಆಗಿದೆ. CN ಚಿನ್ನಯ್ಯ ಆಲಿಯಾಸ್ ಚೆನ್ನನೇ ದೂರುದಾರ. ಈಗ ದೂರುದಾರ ಅನಾಮಿಕ ಕೊಟ್ಟಂತ ದೂರಿನನ್ವಯ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SIT ರಚನೆ ಮಾಡಿ SIT ತಂಡಕ್ಕೆ ಪ್ರಕರಣವನ್ನು ಒಪ್ಪಿಸ್ತು. ಅದಾದ ಬಳಿಕ ಏನೆಲ್ಲ ಆಯಿತು ಪ್ರಕ್ರಿಯೆ ಎಲ್ರಿಗೂ ಗೊತ್ತಿದೆ. ಇನ್ನೊಂದ್ಸತಿ ಕ್ವಿಕ್ ಆಗಿ ಅದನ್ನ ವಿವರಣೆ ನೀಡೋದಾದ್ರೆ, ಆತ 17 ಸ್ಪಾಟ್ಗಳನ್ನು ತೋರಿಸ್ದ. ನಾನು ಇಂತಿಂಥ ಜಾಗಗಳಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ದ. ಆ ಎಲ್ಲ ಸ್ಥಳಗಳನ್ನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಸಿಬ್ಬಂದಿಯ ಸಮಕ್ಷಮದಲ್ಲಿ, ಅಧಿಕಾರಿಗಳ ಸಮಕ್ಷಮದಲ್ಲಿ SIT ತಂಡದ ನಿರ್ದೇಶನದಂತೆ JCB ಮತ್ತು ಸಿಬ್ಬಂದಿಗಳು ಅಗದ್ರು. ಸ್ಪಾಟ್ ನಂಬರ್ 6ರಲ್ಲಿ ಪುರುಷನದ್ದು ಎನ್ನಲಾದಂಥ ಮೂಳೆ ಸಿಕ್ತು. ಸ್ಪಾಟ್ ನಂಬರ್ 11A ಕೊಳೆತ ಸ್ಥಿತಿಯಲ್ಲಿ ಇದ್ದಂಥ ಒಂದು ಶವ ಸಿಕ್ತು. ಇದಿಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ. ಆತ ನಾನು ರೆಡಿ ಇದ್ದೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಮಾಡಿರೋವಂಥ ಕೆಲಸಕ್ಕೆ, ಹೀಗಾಗಿಯೇ ನಾನು ಬಂದು ದೂರನ್ನ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದ. ಆದರೆ ಆತನನ್ನು ಈ ತನಕ ಬಂಧಿಸಿರಲಿಲ್ಲ. ಪರ ವಿರೋಧ ಚರ್ಚೆ ಆರಂಭ ಆಯಿತು. ಅದಾದ ಬಳಿಕ ನೇರವಾಗಿ ಈಗ ಆತನ ಬಂಧನ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಆತನನ್ನ ಈಗ ನ್ಯಾಯಾಲಯದ ಆವರಣಕ್ಕೆ ಕರೆತರಲಾಗಿದೆ. ಕಿರಣ್, ನ್ಯಾಯಾಲಯಕ್ಕೆ ಆವರಣಕ್ಕಿಂತ ಮೊದಲು ಆತನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತೋರಿಸ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ವೈದ್ಯರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದರ ನಂತರ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಮಧು, ಹಾಗಾದ್ರೆ ಈಗ ವೈದ್ಯಕೀಯ ಪರೀಕ್ಷೆ ಆರಂಭ ಆಗಿದೆ. ಕಿರಣ್,
ವೈದ್ಯಕೀಯ ಪರೀಕ್ಷೆಗೆ ಈಗಾಗಲೇ ಕರ್ಕೊಂಡು ಹೋಗಿದ್ದಾರೆ ಮಧು. ಅದರ ನಂತರ ಅಂದ್ರೆ ಅಧಿಕಾರಿಗಳಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಆತನ ಬಗ್ಗೆ. ಆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ ನಂತರ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೆಯುತ್ತೆ ಮಧು. ಕಿರಣ್, ಈಗಾಗಲೇ ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ. ಒಂದು ಪ್ರಮುಖ ಪ್ರಶ್ನೆ ಇಲ್ಲಿ ಎದುರಾಗತ್ತೆ. ನಿನ್ನೆ ಮಧ್ಯಾಹ್ನದಿಂದ ಆತನನ್ನ ಏನು ವಿಚಾರಣೆಗೆ ಒಳಪಡಿಸಿದ್ದಾರೆ, ಸುದೀರ್ಘ ವಿಚಾರಣೆಗೆ, ಬೇರೆ ಯಾವುದಾದ್ರೂ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹಂಚ್ಕೊಂಡಿದ್ದಾನ SIT ತಂಡದ ಅಧಿಕಾರಿಗಳ ಮುಂದೆ? SIT ತಂಡದ ಅಧಿಕಾರಿಗಳ ಮುಂದೆ ಹಲವಾರು ಮಾಹಿತಿಗಳನ್ನ ಆತ ಹಂಚ್ಕೊಂಡಿರುವಂತದ್ದು. ಒಂದು, ಈ ಎಲ್ಲ ಪ್ಲಾಟ್ ಏನಿದೆ ಇದೊಂದು ಷಡ್ಯಂತ್ರ ಏನಿದೆ, ಅದರ ಹಿಂದಿರುವವರು ಯಾರು, ಸೂತ್ರಧಾರಿಗಳು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಆತ ಹಂಚ್ಕೊಂಡಿರುವಂತದ್ದು. ಅದನ್ನ ತುಂಬಾ ಗೌಪ್ಯವಾಗಿ ಇಡಲಾಗಿದೆ. ಆ ಗೌಪ್ಯ ಯಾಕಂದ್ರೆ ಒಂದು, ನಿನ್ನೆ ಅನನ್ಯ ಭಟ್ ವಿಚಾರದಲ್ಲಿ ಸುಜಾತ ಭಟ್ 2 ಜನರ ಹೆಸರನ್ನ ರಿವೀಲ್ ಮಾಡಿದ್ರು ಒಂದು ಹಂತದಲ್ಲಿ. ಅದು ಯಾರೆಲ್ಲ ತನ್ನನ್ನ ಭೇಟಿಯಾಗಿದ್ರು, ತಾನು ಏನ್ ಹೇಳ್ಬೇಕು ಅನ್ನೋದನ್ನ ಯಾರು ಹೇಳಿದ್ರು ಅನ್ನೋದನ್ನ ಈಗಾಗಲೇ ಅವರು ತಿಳಿಸಿದ್ರು. ಒಂದು, ಮಟ್ಟಣ್ಣನವರ್ ಹಾಗೇನೆ ಜಯಂತ್ ಅವರ ಹೆಸರನ್ನ ಸುಜಾತ ಭಟ್ ಹೇಳಿದ್ರು. ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋದನ್ನ ನೋಡ್ಬೇಕು ಮಧು. ಓಕೆ ಕಿರಣ್, ಧನ್ಯವಾದ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚೆನ್ನ ವೈದ್ಯಕೀಯ ಪರೀಕ್ಷೆಗೆ ಈಗ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕಿಂತ ಮುಂಚೆ ಆತನಿಗೆ ಮೆಡಿಕಲ್ ಟೆಸ್ಟ್ ಒಂದು ಮಾಡಬೇಕಾಗಿತ್ತು. ವೈದ್ಯಕೀಯ ಪರೀಕ್ಷೆಗೆ ಆತ ಒಳಪಡಬೇಕಾಗಿತ್ತು. ಈಗ SIT ತಂಡದ ಸೂಚನೆ ಮೇರೆಗೆ SIT ತಂಡದಿಂದ ಅವನೇನು ಬಂಧನಕ್ಕೆ ಒಳಗಾಗಿದ್ದಾನೆ, ಸ್ಥಳೀಯ ಪೊಲೀಸರ ಬಂದೋಬಸ್ತ್ನಲ್ಲಿ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಆತನಿಗೆ ಕೆಲವೊಂದಿಷ್ಟು ಪ್ರಾಥಮಿಕ ಪರೀಕ್ಷೆಗಳು ನಡೆಯುವಂಥದ್ದಿದೆ. ಅದೆಲ್ಲ ನಡೆದ ಬಳಿಕ ಡಾಕ್ಟ್ರಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ತಾರೆ, ನೇರವಾಗಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಆ ವ್ಯಕ್ತಿಯನ್ನು. CN ಚಿನ್ನಯ್ಯ ಆಲಿಯಾಸ್ ಚೆನ್ನ SIT ಅಧಿಕಾರಿಗಳನ್ನು ಬಂಧಿಸಿದ್ದಾರೆ. ಈಗ ಆತನೇ ಬಂದು ದೂರು ಕೊಟ್ಟಿದ್ದು, 100 ಶವಗಳನ್ನು ಹೂತ್ಬಿಟ್ಟಿದ್ದೀನಿ ನಾನು ಧರ್ಮಸ್ಥಳದಲ್ಲಿ ಅಂತ ಹೇಳ್ದ. ಪ್ರಕರಣ ಬಹಳ ಗಂಭೀರವಾಗಿದೆ, ಗಂಭೀರ ಸ್ವರೂಪದ್ದಾಗಿದೆ. ಇದು ಎಲ್ಲೋ ಒಂದು ಕಡೆ ಕ್ಷೇತ್ರಕ್ಕೂ ಕೂಡ ಸಂಬಂಧಪಟ್ಟಿರುವಂಥ ವಿಷಯ ಅನ್ನೋದನ್ನು ಅರ್ಥಂತ ಪೊಲೀಸರು ನೇರವಾಗಿ ಸರ್ಕಾರದ ಗಮನಕ್ಕೆ ತರ್ತಾರೆ, ರಾಜ್ಯದ ಗೃಹ ಸಚಿವರ ಗಮನಕ್ಕೆ ತರ್ತಾರೆ, ಗೃಹ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿ ಪ್ರಕರಣವನ್ನು SITಗೆ ವಹಿಸಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. SIT ತಂಡ ರಚಿಸ್ತಾರೆ. SIT ತಂಡದಲ್ಲಿ 4 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಆಗುತ್ತೆ. 4ರ ನೇತೃತ್ವದಲ್ಲಿ ರಚನೆ ಆದಂಥ ತಂಡ ಸಾಕಷ್ಟು ವಿಚಾರವನ್ನು ದೂರುದಾರನಿಂದ ಸಂಗ್ರಹ ಮಾಡಿಕೊಳ್ತು. ಆದ ಬಳಿಕ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತು. ಆತ ಯಾವೆಲ್ಲ ಜಾಗಗಳಲ್ಲಿ ಶವವನ್ನು ಹೂತಿಟ್ಟಿದ್ದಾನೆ ಅನ್ನೋದನ್ನು ತೋರಿಸ್ತಾನೋ ಆ ಎಲ್ಲ ಜಾಗಗಳನ್ನು ಕೂಡ ಮಾರ್ಕ್ ಮಾಡಿಕೊಳ್ತು. ಅದಾದ ಮೇಲೆ ಕೆಲವೊಂದಿಷ್ಟು ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ್ದಾಗಿತ್ತು, ಕೆಲವೊಂದಿಷ್ಟು ಪ್ರದೇಶ ಕಂದಾಯ ಇಲಾಖೆಗೆ ಸೇರಿದ್ದಾಗಿತ್ತು, ನದಿ ದಡದಲ್ಲಿ ಇತ್ತು ಕೆಲವೊಂದಿಷ್ಟು ಪ್ರದೇಶ. ಹೀಗಾಗಿ ಇಲ್ಲೆಲ್ಲ ಉತ್ಖನನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆ ಬರಹ ಹುಡುಕ್ಬೇಕಲ್ಲ. ಆತ ಹೇಳಿದ್ರೆ ನಾನು 100 ಶವವನ್ನು ಹೂತಿಟ್ಬಿಟ್ಟಿದ್ದೀನಿ ಅಂತ. ಸೊ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಇನ್ವಾಲ್ವ್ ಮಾಡಿಕೊಂಡ್ರು ಪ್ರಕರಣದಲ್ಲಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಇನ್ವಾಲ್ವ್ ಮಾಡಿಕೊಂಡ್ರು ಪ್ರಕರಣದಲ್ಲಿ SIT ತಂಡದ ಅಧಿಕಾರಿಗಳು. ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ರಾಜ್ಯದ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ಗೆ SIT ತಂಡದ ಮುಖ್ಯಸ್ಥ ಮೊಹಾಂತಿ ಅವರು ನೀಡ್ತಾನೆ ಬಂದರು. 17 ಸ್ಪಾಟ್ಗಳನ್ನು ಆತ ಗುರುತಿಸಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಮೊದಲನೇದಾಗಿ ತಿಳಿಸ್ಕೊಟ್ರು. ಅದಾದ ಬಳಿಕ ಸ್ಥಳದ ಪರಿಶೀಲನೆ ಮಾಡ್ತೀವಿ ಅಂದರು. ಸ್ಥಳ ಮಹಾಜರ್ಗೆ ಆತನನ್ನು ಕರೆದುಕೊಂಡು ಹೋದರು SIT ತಂಡದ ಅಧಿಕಾರಿಗಳು. ಆತ ತೋರಿಸುವಂಥ ಜಾಗಗಳನ್ನ ಮಾರ್ಕ್ ಮಾಡಿದ್ರು. JCBಯ ಸಹಾಯ ಸಿಬ್ಬಂದಿಯ ಸಹಾಯದಿಂದ ಆತ ತೋರಿಸಿರುವಂಥ ಜಾಗಗಳನ್ನ ಅಗಿತಾ ಹೋದರು SIT ತಂಡದ ಅಧಿಕಾರಿಗಳು. ಆದರೆ ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 11A 2 ಕಡೆ, ಒಂದು ಕಡೆ ಮೂಳೆ, ಮತ್ತೊಂದು ಕಡೆ ಕೊಳೆತ ಸ್ಥಿತಿಯಲ್ಲಿ ಇದ್ದಂಥ ಶವ ಸಿಕ್ಕಿದ್ಬಿಟ್ರೆ ಬೇರೆ ಏನೂ ಸಿಕ್ಕಿರಲಿಲ್ಲ. ಮುಂದೇನು ಆಗತ್ತೆ, ಇದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.